ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಇದೆ. ಕ್ವಶನ್ ನಂಬರ್ ಕೆ ಮತ್ತೆ ಕ್ವಶನ್ ನಂಬರ್ ಎಲ್ ಎರಡನ್ನೂ ಸಾಲ್ವ್ ಮಾಡೋಣ. ಇದು 2 ಮಾರ್ಕ್ಸ್ಗೆ ಎರಡು ಸೇರಿಸಿದ್ರೆ ಒಂದು 6 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇದೆ. ಓಕೆ ಸ್ಟೂಡೆಂಟ್ಸ್, ನಿನ್ನೆ ಒಂದಷ್ಟು ವಿಡಿಯೋಸ್ ಮಾಡಿದ್ವಿ ರೇಷಿಯೋ ಅನಾಲಿಸಿಸ್ ಅಲ್ಲಿ. ಇವತ್ತು ಇನ್ನೂ ಒಂದಷ್ಟು ರೇಷಿಯೋಸ್ ನ ಕಲಿಯೋಣ. ಇಲ್ಲಿ 2016 ಕ್ವಶನ್ ಪೇಪರ್ ಅಲ್ಲಿ 2 ಮಾರ್ಕ್ಸ್ ಗೆ 2 ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಕೆ ಕ್ವಶನ್ ನೋಡೋಣ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ 20% ಆನ್ ಸೇಲ್ಸ್. ಗ್ರಾಸ್ ಪ್ರಾಫಿಟ್ ಈಸ್ ₹50,000. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಂತ ಕೇಳಿದ್ದಾನೆ. ನಮಗೆ ಫಸ್ಟ್ ಏನ್ ಬೇಕು ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬೇಕು. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬೇಕು ಅಂದ್ರೆ ಹ್ಯಾಕ್ ಸಿಗುತ್ತೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಈಗ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ತಗೊಂಡ್ರೆ, ಯು ಟೇಕ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಬರುತ್ತೆ. ಕರೆಕ್ಟಾ? ಈಗ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅವನೇ ಹೇಳಿದ್ದಾನೆ 20% ಅಂತ ಹೇಳಿದ್ದಾನೆ. 20% ಅಂತ ಹೇಳಿದ್ರೆ 20/100 ಅಂತ ಬರೀತೀವಿ. ಹಾಗೆ ಗ್ರಾಸ್ ಪ್ರಾಫಿಟ್ ಅವನೇ ಕೊಟ್ಟಿದ್ದಾನೆ, ₹50,000 ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ದಾನೆ. ನಮ್ಗೆ ಸೇಲ್ಸ್ ಗೊತ್ತಿಲ್ಲ. ಕರೆಕ್ಟಾ? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಲ್ಸ್ ಇಂಟು 20 ಈಸ್ ಸೇಲ್ಸ್ ಅಥವಾ 20 ಇಂಟು ಸೇಲ್ಸ್ ಆಗುತ್ತೆ. ಓಕೆನಾ? 50,000 ಇಂಟು 100 ಅಂದ್ರೆ ಟೋಟಲ್ 4 zeros ಪ್ಲಸ್ 2 zeros 6 zeros, 5 ones are 5, 6 zeros. ಓಕೆನಾ? ಸೊ ಅಲ್ಲಿಗೆ ಎಷ್ಟಾಯ್ತು ಅಂತ ಹೇಳಿದ್ರೆ 50 lakh rupees ಆಗುತ್ತೆ. 6 zeros. ಈಗ ಸೇಲ್ಸ್ ಡಿವೈಡೆಡ್ ಬೈ 50 lakhs ಡಿವೈಡೆಡ್ ಬೈ, ಇಲ್ಲಿ ಇಂಟು ಇರೋದು ಈಸ್ ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ 1010 ಕ್ಯಾನ್ಸಲ್ ಆಗುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ನೀವು 50 lakhs ಡಿವೈಡೆಡ್ ಬೈ 20 ಮಾಡಿದ್ರೆ ಓಕೆನಾ, ನಿಮ್ಗೆ 2,50,000 ಬರ್ತಾ ಇದೆ. ಅಲ್ಲಿಗೆ ಸೇಲ್ಸ್ ಟೋಟಲ್ ಎಷ್ಟಾಯ್ತು, 2,50,000 ಆದ್ರೆ ಅವ್ನು ಕೇಳಿರೋ ಕ್ವಶನ್ ಏನು ಅಂದ್ರೆ ಕ್ಯಾಲ್ಕುಲೇಟ್ ಸೇಲ್ಸ್ ಅಂಡ್ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ದಾನೆ. ಸಾರಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿದ್ದಾನೆ. ಕರೆಕ್ಟಾ? ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ನೋಡಿ, ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಗ್ರಾಸ್ ಪ್ರಾಫಿಟ್ ಅವನೇ ಕೊಟ್ಟಿದ್ದಾನೆ. ಕರೆಕ್ಟಾ? ಹಾಗಾದ್ರೆ ಸೇಲ್ಸ್ 2,50,000 ಅಲ್ಲಿ ಗ್ರಾಸ್ ಪ್ರಾಫಿಟ್ ₹50,000 ಹೋದ್ರೆ ಎಷ್ಟು ಬರುತ್ತೆ, 2 lakh rupees ಬರುತ್ತೆ. ಅಲ್ಲಿಗೆ ಅವನು ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ 2 lakh rupees ಗ್ರಾಸ್ ಪ್ರಾಫಿಟ್ ಆಯ್ತು. ಹೌದಾ? ಸೊ ದಿಸ್ ಈಸ್ ಕ್ವಶನ್ ನಂಬರ್ ಕೆ, 2 ಮಾರ್ಕ್ಸ್ ಕ್ವಶನ್. ಇದು ಏನ್ ಸಾರ್ ಇಷ್ಟು ದೊಡ್ಡದಾಗಿದೆ ಅಂತ ಕೇಳೋ ಹಾಗಿಲ್ಲ, ಯಾಕೆಂದ್ರೆ ಅವನೇನ್ ಕೇಳಿದ್ದಾನೆ ಅದನ್ನ ಮಾಡ್ಲೇಬೇಕಾಗುತ್ತೆ. ಇನ್ನ ಎರಡನೇ ಕ್ವಶನ್ ನೋಡೋಣ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಸ್ 5 times. ಆವರೇಜ್ ಸ್ಟಾಕ್ ಈಸ್ 20,000. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಈಸ್ 20%. ಕ್ಯಾಲ್ಕುಲೇಟ್ ಸೇಲ್ಸ್ ಅಂಡ್ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ದಾನೆ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾನೆ. ಅದಕ್ಕೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಇದು ಫಾರ್ಮುಲಾಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ನೋಡಿ, ಯಾವಾಗ್ಲೂ ಅಷ್ಟೇ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ನಾವು ಯಾವಾಗ್ಲೂ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆವರೇಜ್ ಸ್ಟಾಕ್. ಅವನು ಕಾಸ್ಟ್ ಆಫ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 5 times ಅಂತ ಹೇಳಿದ್ದಾನೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ ಕೇಳಿಲ್ಲ, ಕೊಟ್ಟಿಲ್ಲ, ಅವನು ಅದನ್ನೇ ಕೇಳಿರೋದು. ಆದ್ರೆ ಆವರೇಜ್ ಸ್ಟಾಕ್ ಕೊಟ್ಟಿದ್ದಾನೆ, ₹20,000 ಅಂತ ಹೇಳಿದ್ದಾನೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲೇನು ಇಲ್ಲ ಅಂದ್ರೆ ಒಂದಿದೆ ಅಂತ ಅರ್ಥ. ಅಲ್ಲಿಗೆ 20,000 ಇಂಟು 5 ಈಸ್ 1 lakh. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂಟು 1 ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂಟು 5 ಇಂಟು 20,000 ಎಷ್ಟಾಗುತ್ತೆ, 1 lakh rupees ಆಗುತ್ತೆ. ಅಲ್ಲಿಗೆ ಅವ್ನು ಕೇಳಿರ್ತಕ್ಕಂಥ ಕ್ವಶನ್ಗೆ ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಾಯ್ತು. ಓಕೆ, ಅವ್ನು ಕೇಳಿರೋ ಕ್ವಶನ್ ಏನಂದ್ರೆ ಕ್ಯಾಲ್ಕುಲೇಟ್ ಸೇಲ್ಸ್ ಅಂಡ್ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ದಾನೆ. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಅವನು ಗ್ರಾಸ್ ಪ್ರಾಫಿಟ್ ಎಷ್ಟಂತ ಹೇಳಿದ್ದಾನೆ, 20% ಆನ್ ಸೇಲ್ಸ್ ಅಂತ ಹೇಳಿದ್ದಾನೆ. ನಮ್ಗೆ ಸೇಲ್ಸ್ ಗೊತ್ತಿದ್ಯಾ? ಸೇಲ್ಸ್ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಫ್ ಸೇಲ್ಸ್ ಈಸ್ 100,
ಸಪೋಸ್ ಸೇಲ್ಸ್ ಅನ್ನ 100 ರೂಪಾಯಿ ಅಂತ ಅನ್ಕೊಂಡ್ರೆ ಇದರಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟು ಸೇರ್ಕೊಂಡಿರುತ್ತಂತೆ 20 ರೂಪೀಸ್ ಸೇರ್ಕೊಂಡಿದೆಯಂತೆ. ಹಾಗಾದ್ರೆ ಇನ್ ಮಿಕ್ಕಿದ್ದೇನಾಯ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಯ್ತು. ಹೌದಾ? ಈಗ ನಮ್ಗೆ ಕಾಸ್ಟ್ 80 ಅಂತ ಗೊತ್ತಾಯ್ತು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 1 lakh ಅಂತ ಗೊತ್ತಾಯ್ತು. ಹಾಗಾದ್ರೆ ನಮ್ಗೆ ಸೇಲ್ಸ್ ಎಷ್ಟು ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡು ಕ್ವಶನ್ ಮಾರ್ಕ್ ಅವ್ನು ಕೇಳಿರುವಂತದ್ದು. ಹೌದಾ? ಸೊ ದೇರ್ ಫೋರ್ ಸೇಲ್ಸ್ is equals to cost of goods sold 1 lakh rupees is for 80, what is for sales of 100 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1 lakh divided by 80 into 100 ಮಾಡಿದ್ರೆ 1,25,000 rupees ಬರುತ್ತೆ. ಎಷ್ಟು ಬರುತ್ತೆ? 1,25,000. ಈಗ ಈಸಿಯಾಗಿ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಅಲ್ಲಿಗೆ ಸೇಲ್ಸ್ ಗೊತ್ತಾಯ್ತು, ಗ್ರಾಸ್ ಪ್ರಾಫಿಟ್ ನೋಡಿ, ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೇಲ್ಸ್ ಎಷ್ಟು ಬಂದಿದೆ? 1,25,000. ಕಾಸ್ಟ್ ಎಷ್ಟಿದೆ? 1 lakh. ಅಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟಾಯ್ತು? 25,000 rupees ಆಯ್ತು. ನೋಡಿ, ವಿ ಕ್ಯಾನ್ ಯೂಸ್ either ದಿಸ್ ಫಾರ್ಮುಲಾ, ಈ ಫಾರ್ಮುಲಾ ಆದ್ರೂ ಆಗ್ಬೋದು, ಅಥವಾ ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ. ಏನದು ಅಂದ್ರೆ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 1 lakh ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಫಾರ್ 80, ವಾಟ್ ಈಸ್ ಫಾರ್ 20 rupees ಆಫ್ ಗ್ರಾಸ್ ಪ್ರಾಫಿಟ್. ಇಲ್ಲಿ 100 rupees ಆಫ್ ಸೇಲ್ಸ್ ಹಾಕಿದ್ವಿ, ಇಲ್ಲಿ 20 rupees ಆಫ್ ಸೇಲ್ಸ್ ಹಾಕಿದ್ರೆ ನಿಮಗೆ ಎಷ್ಟು ಬರುತ್ತೆ? 25,000 rupees ಬರುತ್ತೆ. ನೀವು ಈ ಮೆಥಡ್ ಅಲ್ಲಾದ್ರೂ ಮಾಡಬಹುದು, ಈ ಮೆಥಡ್ ಅಲ್ಲಾದ್ರೂ ಮಾಡಬಹುದು. ಅಲ್ಲಿಗೆ ಅವ್ರು ಕೇಳಿರೋ ಕ್ವಶನ್ ಏನು? ಸೇಲ್ಸ್ ಎಷ್ಟು, ಗ್ರಾಸ್ ಪ್ರಾಫಿಟ್ ಎಷ್ಟು. ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಮೆಥಡ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಈ ತರ 2 marks ಕ್ವಶನ್ಸ್ ಅವಾಗ ಕೇಳ್ತಾ ಇರ್ತಾರೆ. ಎಲ್ಲಾ ರೇಷಿಯೋಸ್ ನಾವು ಕಾನ್ಸೆಪ್ಟ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡಬಹುದು. ಈಗ ಇದರಲ್ಲೇ ಇನ್ನೊಂದು ಕ್ವಶನ್ ನೋಡೋಣ. ಗೈಸ್, ಇದು 2019 ಕ್ವಶನ್ ಪೇಪರ್ 6 marks ಕೇಳಿದ್ದಾನೆ. ಕ್ಲೀನ್ ಆಗಿ ನೋಡ್ಕೊಳ್ಳಿ, ಈಸಿ ಆಗಿದೆ. ಇದು 2019 ಗೈಸ್. ಇದು 2019 ಕ್ವಶನ್ ಪೇಪರ್ ಓದಿದ್ರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್ ರೇಷಿಯೋಸ್: ಕ್ವಿಕ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ. ಸೊ 3 ರೇಷಿಯೋಸ್ ಕೇಳಿದಾನೆ. 3 ರೇಷಿಯೋಸ್ಗೆ ಒಂದೊಂದಕ್ಕೆ 2 marks, 6 marks ಆಗುತ್ತೆ. ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಕರೆಂಟ್ ಅಸೆಟ್ 6 lakhs, ಓಪನಿಂಗ್ ಸ್ಟಾಕ್ 60,000, ಕ್ಲೋಸಿಂಗ್ ಸ್ಟಾಕ್ 1,60,000, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 23 lakhs, equity share capital 8 lakhs, 10% preference share capital 3 lakhs, 12% debentures 3 lakhs, current liability 3 lakhs, general reserve 3 lakhs ಅಂತ ಹೇಳಿದ್ದಾರೆ. ಈಗ ಈ ಕ್ವಶನ್ ನಾವು ಮಾಡ್ಬೇಕಾದ್ರೆ ಫಸ್ಟ್ ನಮ್ಗೆ ಕ್ವಿಕ್ ರೇಷಿಯೋ ಮಾಡಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ಈಗ ಕ್ವಿಕ್ ರೇಷಿಯೋ ಮಾಡಬೇಕು ಅಂದ್ರೆ ನಮ್ಗೆ ಕ್ವಿಕ್ ಅಸೆಟ್ಸ್ ಬೇಕು. ಕರೆಕ್ಟಾ? ಸೊ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಥವಾ ಕ್ವಿಕ್ ಲಯಬಿಲಿಟಿ ಅಂತ ಅನ್ಕೋಣ. ಈಗ ಕ್ವಿಕ್ ಅಸೆಟ್ಸ್ ಅಂದ್ರೆ ಏನು? ನಾನು ನಿನ್ನೆ ಅಥವಾ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾ ಅಂತ ತೋರಿಸಿದ್ದೆ. ಕ್ವಿಕ್ ಅಸೆಟ್ಸ್ ಯಾವ್ಯಾವ್ದು ಅಂತ ಹೇಳಿದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಹೌದಾ, ಸ್ಟಾಕ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಇಷ್ಟೇ ಇರುತ್ತೆ. ಆದ್ರೆ ಇದರಲ್ಲಿ 2 ಐಟಮ್ ಸೇರ್ಕೊಂಡಿರಲ್ಲ. ಕರೆಂಟ್ ಅಸೆಟ್ಸ್ ಅಲ್ಲಿ 2 ಐಟಮ್ ಸೇರ್ಕೊಂಡಿರಲ್ಲ. ಯಾವ್ಯಾವ್ದು? ಸ್ಟಾಕ್ ಸೇರ್ಕೊಂಡಿರಲ್ಲ, ಹಾಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಸೇರ್ಕೊಂಡಿರಲ್ಲ. ಸೊ ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ಅನ್ನು ಮೈನಸ್ ಮಾಡಿದ್ರೆ ಬರೋದೇ ಕ್ವಿಕ್ ಅಸೆಟ್. ಕರೆಕ್ಟಾ? ಹಾಗಾದ್ರೆ ನಾನು ಈ ತರ ಬರೀತೀನಿ, ಕರೆಂಟ್ ಅಸೆಟ್ ಮೈನಸ್ ಸ್ಟಾಕ್. ಇಲ್ಲಿ ಎಂತ ಸ್ಟಾಕ್ ಅಂತ ಹೇಳಿದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತಾನೆ ಬರೀತೀನಿ, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತೀನಿ. ಫಾರ್ಮುಲಾ ಸ್ವಲ್ಪ ಡಿಫರೆಂಟ್ ಆಗಿ ಬರೀತಾ ಇದ್ದೀನಿ, ಅಷ್ಟೇ ಏನಿಲ್ಲ. ಈಗ ನಮ್ಗೆ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾನೆ. ಟೋಟಲ್ ಕರೆಂಟ್ ಅಸೆಟ್ಸ್ ಬಂದು 6 lakh rupees ಅಂತ ಹೇಳಿದ್ದಾನೆ. ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ 1,60,000 rupees ಇದೆ. ಹಾಗೆ ಕರೆಂಟ್ ಲಯಬಿಲಿಟೀಸ್ ಬಂದು 3 lakh rupees ಇದೆ. ಹೌದಾ? ಸೊ ಹಾಗಾದ್ರೆ ನಮ್ಗೆ 6 lakhs ಅಲ್ಲಿ 1,60,000 ಹೋದ್ರೆ ಓಕೆ 4,40,000 ಬರುತ್ತೆ. ಡಿವೈಡೆಡ್ ಬೈ 3 lakhs ಮಾಡಿದ್ರೆ ಎಷ್ಟು ಬರುತ್ತೆ? ಸಿ ಕರೆಂಟ್ ಅಸೆಟ್ ಅಲ್ಲಿ ಓಕೆನಾ, ಸ್ಟಾಕ್ ನ ಮೈನಸ್ ಮಾಡಿದ್ರೆ ಎಂತ ಸ್ಟಾಕ್ ಮೈನಸ್ ಮಾಡ್ತೀರಾ? ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡ್ತೀರಾ. ಸೊ 6 lakhs ಅಲ್ಲಿ 1,60,000 ಹೋದ್ರೆ
ಅಲ್ಲಿಗೆ 4,40,000 ಬರುತ್ತೆ. ಸೊ 4,40,000 ಡಿವೈಡೆಡ್ ಬೈ 3 lakhs ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1.47:1 ಅಂತ ಬರುತ್ತೆ. 1.47:1 ಇದು ಕ್ವಿಕ್ ರೇಷಿಯೋಗೆ ಫಾರ್ಮುಲಾ ಮತ್ತೆ ಆನ್ಸರ್. ಇನ್ನೊಂದ್ಸರಿ ಹೇಳ, ಅವನು ಕ್ವಿಕ್ ರೇಷಿಯೋ ಕೇಳಿದಾಗ ಕೊಟ್ಟಿರೋ ಕ್ವಶನ್ ಅಲ್ಲಿ ಕ್ವಿಕ್ ಅಸೆಟ್ಸ್ ಕೊಟ್ಟಿಲ್ಲ. ಏನಂತ ಕೊಟ್ಟಿದ್ದಾನೆ? ಕರೆಂಟ್ ಅಸೆಟ್ ಅಂತ ಕೊಟ್ಟಿದ್ದಾನೆ. ಆದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತಾನೂ ಕೊಟ್ಟಿದ್ದಾನೆ. ಹೌದಾ? ಇಲ್ಲಿ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಎರಡೂ ಕೊಟ್ಟಾಗ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಮಾತ್ರ ತಗೊಳ್ಬೇಕು, ಓಪನಿಂಗ್ ಸ್ಟಾಕ್ ಅನ್ನ ತಗೊಳ್ಬಾರ್ದು. ಓಕೆನಾ? ಸೊ ಹಾಗಾದ್ರೆ ಕ್ವಿಕ್ ಅಸೆಟ್ಸ್ ಹೆಂಗ್ ಬರುತ್ತೆ ನಮ್ಗೆ ಅಂದ್ರೆ, ಕರೆಂಟ್ ಅಸೆಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಿದ್ರೆ ಕ್ವಿಕ್ ಅಸೆಟ್ ಬರುತ್ತೆ. ಹಾಗಾದ್ರೆ ಕರೆಂಟ್ ಅಸೆಟ್ 6 lakhs ಕೊಟ್ಟಿದ್ದಾನೆ. ಹಾಗೆ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ 1,60,000 ಕೊಟ್ಟಿದ್ದಾನೆ. ಅಂಡ್ ಕರೆಂಟ್ ಲಯಬಿಲಿಟಿ 3 lakhs ಅಂತ ಕೊಟ್ಟಿದ್ದಾನೆ. ಅಲ್ಲಿಗೆ ರೇಷಿಯೋ ಎಷ್ಟು ಬಂತು? 1.47:1 ಅಂತ ಬಂತು. ಈಗ ಎರಡನೇ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ದಾನೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಈಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ, ಇದು ತುಂಬಾ ವೆರಿ ವೆರಿ ಫೇಮಸ್ ರೇಷಿಯೋ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಕ್ವಿಕ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಡೆಟಾಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ, ಕರೆಂಟ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ, ಇವೆಲ್ಲ ಕೂಡ ಪ್ರೊಪ್ರೈಟರಿ ರೇಷಿಯೋ, ಇವೆಲ್ಲ ತುಂಬಾ ಪಾಪ್ಯುಲರ್ ರೇಷಿಯೋಸ್. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಇವೇ ಕೇಳ್ತಾರೆ, ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಬೇರೆ ಯಾವ್ದು ಜಾಸ್ತಿ ಕಲಿಯಕ್ಕೆ ಹೋಗ್ಬೇಡಿ. ಈಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅಂತ ಹೇಳ್ತೀವಿ. ಈಗ ಇದನ್ನ ನಾನು ಸಂಕ್ಷಿಪ್ತವಾಗಿ ಬರೀತೀನಿ. ಓಕೆ, ಡೀಟೇಲ್ಡ್ ಆಗಿ ಬರೀತೀನಿ. ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. ಎಷ್ಟಿದೆ ಅಂದ್ರೆ 23 lakhs ಇದೆ. 23 lakh rupees ಇದೆ. ಆವರೇಜ್ ಸ್ಟಾಕ್ ಕೊಟ್ಟಿದ್ದಾನೆ ಅಂದ್ರೆ, ಆವರೇಜ್ ಸ್ಟಾಕ್ ಅಂದ್ರೆ ಏನು ಅಂದ್ರೆ, ಆವರೇಜ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್. ಇಲ್ಲೇ ಬರೀಲ್ಲ ನೋಡಿ, ಆವರೇಜ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಹಾಗಾದ್ರೆ ಓಪನಿಂಗ್ ಸ್ಟಾಕ್ 60,000 ಇದೆ, ಕ್ಲೋಸಿಂಗ್ ಸ್ಟಾಕ್ 1,60,000 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಅಲ್ಲಿಗೆ ಆನ್ಸರ್ 23 lakhs ಡಿವೈಡೆಡ್ ಬೈ ನೋಡಿ 60,000 ಪ್ಲಸ್ 1,60,000 is 2,20,000 ಡಿವೈಡೆಡ್ ಬೈ 2 is 1,10,000. ಹೌದಾ? ಮಾಡಿದಾಗ ನಮಗೆ ಫೈನಲ್ ಆನ್ಸರ್ 21 ಟೈಮ್ಸ್ ಅಂತ ಬರುತ್ತೆ. ಯಾವಾಗಲೂ ಅಷ್ಟೇ ಟರ್ನ್ ಓವರ್ ರೇಷಿಯೋನ ಟೈಮ್ಸ್ ಅಲ್ಲೇ ಇಡಬೇಕಾಗುತ್ತೆ. ಇಟ್ ಕಮ್ಸ್ ಟು 21 ಟೈಮ್ಸ್. ಓಕೆನಾ? ಅಲ್ಲಿಗೆ ಅವನು ಕೇಳಿದಂತ ಕ್ವಶನ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೂ ಆನ್ಸರ್ ನ ಮಾಡಿದ್ವಿ. ಈಗ ಮೂರನೇ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ, ಡೆಟ್ ಈಕ್ವಿಟಿ ರೇಷಿಯೋ ಅಂತ ಹೇಳಿದಾನೆ. ನೋಡಿ, ಡೆಟ್ ಈಕ್ವಿಟಿ ರೇಷಿಯೋ ಅಂತಿದ್ರೆ, ಓಕೆನಾ, ಕಂಪನಿ ಹೊರಗಡೆಯಿಂದ ಎಷ್ಟು ಸಾಲ ತೆಗೆದುಕೊಳ್ಳಿ, ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಇನ್ಸೈಡ್ ಲಯಬಿಲಿಟಿ ಅಂಡ್ ಔಟ್ಸೈಡ್ ಲಯಬಿಲಿಟಿ, ಅಥವಾ ಓನ್ ಕ್ಯಾಪಿಟಲ್ ಅಂಡ್ ಲೋನ್ ಕ್ಯಾಪಿಟಲ್ಗೆ ಎಷ್ಟು ರೇಷಿಯೋ ಇದೆ ಅಂತ. ಅಲ್ಲಿಗೆ ಇದಕ್ಕೆ ಫಾರ್ಮುಲಾ ಬಂದು ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳ್ತೀವಿ. ಶೇರ್ ಹೋಲ್ಡರ್ಸ್ ಫಂಡ್. ಈಗ ಲಾಂಗ್ ಟರ್ಮ್ ಡೆಟ್ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥದ್ದು 12% ಡಿಬೆಂಚರ್ಸ್ ಮಾತ್ರ. ಓಕೆನಾ? ಆದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಏನೇನ್ ಬರುತ್ತೆ ಅಂದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ, ಜನರಲ್ ರಿಸರ್ವ್ ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ. ಹೌದಾ? ಇಷ್ಟು ಕೊಟ್ಟಿದ್ದಾನೆ. ಈಗ ಡಿಬೆಂಚರ್ಸ್ ಅಮೌಂಟ್ ಬಂದು ಎಷ್ಟು ಕೊಟ್ಟಿದ್ದಾನೆ? 3 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 8 lakhs ಇದೆ. ರಿಸರ್ವ್, ಜನರಲ್ ರಿಸರ್ವ್ ಬಂದು 2 lakhs ಇದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 lakh rupees ಇದೆ. ಓಕೆನಾ? ಎಷ್ಟಿದೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್? 3 lakhs ಇದೆ. ಅಲ್ಲಿಗೆ ನಿಮ್ಗೆ 3 lakhs ಡಿವೈಡೆಡ್ ಬೈ 10 and 15 ಅಂತ ಹೇಳಿದ್ರೆ ಅಲ್ಲಿಗೆ 3 lakhs ಡಿವೈಡೆಡ್ ಬೈ 15 lakh ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈಗ 3 lakhs ಡಿವೈಡೆಡ್ ಬೈ 15 lakhs ಅಂದ್ರೆ
0.23:1. ಅಲ್ಲಿಗೆ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ₹1 ಕ್ಯಾಪಿಟಲ್ ಇದ್ರೆ ಅದರಲ್ಲಿ 23 ಪೈಸೆ ಅಷ್ಟು 23 ಪೈಸೆ ಅಷ್ಟು ಔಟ್ಸೈಡ್ ಇಂದ ಸಾಲ ಮಾಡಿದ್ದೀರಾ ಅಂತ ಅರ್ಥ. ಅಲ್ಲಿಗೆ ₹1 is the own capital, 23 ಪೈಸೆ is the loaned capital ಅಂತ ಹೇಳ್ತೀವಿ. ಲೋನ್ ಕ್ಯಾಪಿಟಲ್, ಓನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಅವನು ಕೇಳಿರೋ ಕ್ವಶನ್ಗೆ 3 ಕ್ವಶನ್ಸ್ಗೆ ಆನ್ಸರ್ ನ ಮಾಡಿದೀವಿ. ಇನ್ನೇನು ಬೇರೆ ಅದರ್ ಇನ್ಫಾರ್ಮೇಶನ್ಸ್ ಏನೋ ಇಲ್ಲ. ಅಲ್ಲಿಗೆ ಕ್ವಿಕ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ ಕ್ಲೀನ್ ಆಗಿ ಬೋರ್ಡ್ ಮೇಲೆ ಮಾಡಿದ್ವಿ. ಇದು 2019 ಇಯರ್ ಅಲ್ಲಿ ಬಿಕಾಮ್ ಸ್ಟೂಡೆಂಟ್ಸ್ಗೆ 6th ಸೆಮಿಸ್ಟರ್ 6 ಮಾರ್ಕ್ಸ್ಗೆ ಕೇಳಿರುವಂತ ಕ್ವಶನ್.